ನಮಸ್ಕಾರ. ಮಾಲಿಕೆ 7 ಮಾಲಿಕೆ ವಿಶೇಷ ಸಕ್ರಿಯ ಲೇಖಕರು. ತಿಂಗಳ ವಿಶೇಷ ಲೇಖಕ ಕೌಶಿಕ್ ಕೂಡುರಸ್ತೆ ಅವರ ಕಾದಂಬರಿಗಳು. ಪುಸ್ತಕ ಪರಿಚಯ 22. ಪುಸ್ತಕದ ಹೆಸರು ಕೇಸ್ ಆಫ್ ಕಮಲಾಪುರ ಎಸ್ಟೇಟ್. ಲೇಖಕರು ಕೌಶಿಕ್ ಕೂಡುರಸ್ತೆ. ಅಭಿಪ್ರಾಯ ನವೀನ ಕೃಷ್ಣ ಭಟ್. ಓದುತ್ತಿರುವವರು RP ರಘೋತ್ತಮ. ಯುವ ಸಾಹಿತ್ಯ ರತ್ನ ಪ್ರಶಸ್ತಿ ಪುರಸ್ಕೃತ ಭರವಸೆಯ ಯುವ ಲೇಖಕ ಕೌಶಿಕ್ ಕೂಡುರಸ್ತೆಯವರ 8ನೇ ಪತ್ತೇದಾರಿ ಕಾದಂಬರಿಯೇ ಕೇಸ್ ಆಫ್ ಕಮಲಾಪುರ ಎಸ್ಟೇಟ್. ಅಂದಹಾಗೆ ಕಾಲಾಯ ತಸ್ಮೈ ನಮಃ, ತ್ಯಾಗರಾಜ್ ಕಾಲೋನಿ, ಕಪ್ಪು ಕಾದಂಬರಿ ಕೇಸು ಕಾದಂಬರಿಗಳ ಬಳಿಕ ಡಿಟೆಕ್ಟಿವ್ ಹಿಮವಂತನನ್ನು ಕೇಂದ್ರೀಕರಿಸಿಕೊಂಡು ಬರೆದ 4ನೆಯ ಪತ್ತೇದಾರಿ ಕಾದಂಬರಿ ಇದು. ಅಂಬರ್ ಗ್ರೀಸ್ ಈ ಹೆಸರೇ ಹೊಸದೆನಿಸುತ್ತದೆ ಅಲ್ಲವೇ? ಅಂಬರ್ ಗ್ರೀಸ್ ಅಂದರೆ ತಿಮಿಂಗಲದ ವಾಂತಿ. ಇದಕ್ಕೆಷ್ಟು ಬೆಲೆಯಿದೆ ಎಂದು ಒಮ್ಮೆ ಗೂಗಲ್ನಲ್ಲಿ ಹುಡುಕಿ. ತಿಮಿಂಗಲದ ವಾಂತಿಯ 1 kgಗೆ ಕೋಟಿಗಟ್ಟಲೆ ಬೆಲೆಯಿದೆ. ಮಂಗಳೂರಿನ ರಿಯಲ್ ಎಸ್ಟೇಟ್ ಉದ್ಯಮಿಯಾಗಿದ್ದ ಪ್ರಭಾಕರ್ ಶೆಟ್ಟಿ ಅಂಬರ್ ಗ್ರೀಸನ್ನು ಸ್ಥಳೀಯ ಮೀನುಗಾರನೊಬ್ಬನಿಂದ ಪಡೆದುಕೊಂಡು ಅದನ್ನು ಮಾರಲು ಬೆಂಗಳೂರಿಗೆ ಹೋಗುವ ಸಲುವಾಗಿ ಬಿಸಿಲೆ ಘಾಟಿನಲ್ಲಿ ತನ್ನ ಕಾರ್ ಡ್ರೈವರ್ ಶಂಕರನೊಂದಿಗೆ ಪ್ರಯಾಣ ಮಾಡುವಾಗ ರಾತ್ರಿಯಾದುದರಿಂದ ತಂಗಲು ತನ್ನ ಪರಿಚಯದ ಕಮಲಾಪುರ ಎಸ್ಟೇಟ್ನ ಕಾಳಿದಾಸ್ ಅರಸರ ಮನೆಗೆ ಹೋಗುತ್ತಾರೆ. ಕಾರಿನೊಳಗೆ ಕೋಟಿಗಟ್ಟಲೆ ಬೆಲೆ ಬಾಳುವ ಮಾಲು ಇದೆ ಎಂಬುದು ಸ್ವತಃ ಡ್ರೈವರ್ ಶಂಕರನಿಗೂ ತಿಳಿದಿರಲಿಲ್ಲ. ಮರುದಿನ ಬೆಳಗ್ಗೆ ನೋಡಿದರೆ ಶಂಕರನೂ ನಾಪತ್ತೆ, ಕಾರಿನಲ್ಲಿದ್ದ ಮಾಲು ನಾಪತ್ತೆ. ಆದರೆ ಈ ಮಾಲನ್ನು ಶಂಕರ ಎಗರಿಸಿಲ್ಲ ಎಂಬುದು ಶೆಟ್ಟಿಗೆ ಗೊತ್ತಾಗುವುದು ತಿಮಿಂಗಲದ ವಾಂತಿಯ ಚೂರನ್ನು ಕಾಳಿದಾಸರ ಬಂಗಲೆಯ ಟೆರೇಸಿನಲ್ಲಿ ಕಂಡಾಗ. ಇದರಿಂದ ಕಾಳಿದಾಸರ ಮನೆಯವರ ಮೇಲೆ ಸಂಶಯಗೊಂಡ ಶೆಟ್ಟಿ ನೇರವಾಗಿ ಪ್ರೈವೇಟ್ ಡಿಟೆಕ್ಟಿವ್ ಏಜೆನ್ಸಿಯನ್ನು ಹೊಂದಿದ್ದ ಹಿಮವಂತನನ್ನು ಭೇಟಿಯಾಗಿ ತನ್ನ ಮಾಲು ಸಿಗುವಂತೆ ಕೇಳಿಕೊಳ್ಳುತ್ತಾನೆ. ಇಲ್ಲಿಂದ ಅಸಲಿ ಕಥೆ ಆರಂಭ. ಹಿಮವಂತ ತನ್ನ ಅಸಿಸ್ಟೆಂಟ್ ಸುಧೀರ್ ಜೊತೆಗೆ ಕಮಲಾಪುರ ಎಸ್ಟೇಟ್ಗೆ ರಿಸರ್ಚ್ ಸೈಂಟಿಸ್ಟ್ ಎಂದು ಹೇಳಿಕೊಂಡು ಅಲ್ಲಿನ ಗೆಸ್ಟ್ ಹೌಸ್ನಲ್ಲಿ ಉಳಿದುಕೊಳ್ಳುತ್ತಾನೆ. ಬಳಿಕ ಅಲ್ಲಿ 2 ಕೊಲೆ ನಡೆಯುತ್ತದೆ. ಮನೆಯ ಪ್ರತಿಯೊಬ್ಬ ಸದಸ್ಯರೂ ಅನುಮಾನಾಸ್ಪದ ನಡೆಯನ್ನು ಹೊಂದಿರುತ್ತಾರೆ. ಒಬ್ಬೊಬ್ಬರೂ ಒಂದೊಂದು ದಂಧೆಯ ಭಾಗವಾಗಿರುತ್ತಾರೆ. ಹಾಗಿದ್ದರೆ ಕಮಲಾಪುರ ಎಸ್ಟೇಟ್ನಲ್ಲಿ ನಡೆದ 2 ಕೊಲೆಗಳು ಯಾರದ್ದು ಮತ್ತು ಈ ಕೊಲೆ ಯಾರಿಂದಾಯಿತು? ಕಾಣೆಯಾಗಿದ್ದ ಶಂಕರ ಎಲ್ಲಿ ಓಡಿ ಹೋಗಿದ್ದ? ಕಮಲಾಪುರದಲ್ಲಿ ಸದ್ದಿಲ್ಲದೆ ನಡೆಯುತ್ತಿದ್ದ ದಂಧೆಗಳು ಯಾವುವು? ಎಸ್ಟೇಟ್ನಲ್ಲಿ ನಡೆದ 2 ಕೊಲೆಗೂ ಕದ್ದು ಹೋದ ಮಾಲಿಗೂ ಸಂಬಂಧವಿದೆಯೇ? ಮಾಲನ್ನು ಕದ್ದವರು ಯಾರು? ಮುಂತಾದ ಪ್ರಶ್ನೆಗಳಿಗೆ ಉತ್ತರ ಕೇಸ್ ಆಫ್ ಕಮಲಾಪುರ ಎಸ್ಟೇಟ್. ಕಾದಂಬರಿಯನ್ನು ಓದುವಾಗ ಕೌಶಿಕರ ಪಳಗಿದ ಶೈಲಿಯ ಪರಿಚಯವಾಗುತ್ತದೆ. ಕಥೆಯ ಸಿಸ್ಟಮ್ಯಾಟಿಕ್ ಪ್ರೆಸೆಂಟೇಷನ್ ಇಷ್ಟವಾಯಿತು. ಇವರು ಪ್ರತಿಯೊಂದು ಕಾದಂಬರಿಯಲ್ಲಿಯೂ ಪ್ರಚಲಿತದಲ್ಲಿರುವ ಹೊಸ ವಿಚಾರಗಳನ್ನು ತರುತ್ತಾರೆ. ಉದಾಹರಣೆಗೆ ಅಂಬರ್ ಗ್ರೀಸ್, ಸ್ಲೀಪ್ ಲರ್ನಿಂಗ್, ಸ್ಲೀಪ್ ಟಾಕಿಂಗ್. ಕೌಶಿಕ್ ಅವರು ಕತೆ ಹೆಣೆಯುವ ಬಗ್ಗೆ ಹೇಳಬೇಕಿಲ್ಲ. ಅದು ಅವರ ಹಿಂದಿನ ಕಾದಂಬರಿಗಳಲ್ಲಿಯೇ ಪರಿಚಯವಾಗಿದೆ. ಪ್ರತಿ ಪುಟದಲ್ಲಿಯೂ ಒಂದೊಂದು ತಿರುವನ್ನಿಟ್ಟುಕೊಂಡು ಸಾಗುವ ಕಥೆಗಳು ಕೌಶಿಕರದ್ದು. ಓದುಗ ಒಮ್ಮೆ ಪುಸ್ತಕವನ್ನು ಹಿಡಿದುಕೊಂಡರೆ ಅದನ್ನು ಪೂರ್ತಿ ಓದಿ ಮುಗಿಸದೆ ಏಳುವುದೇ ಇಲ್ಲ ಎಂಬಷ್ಟರ ಮಟ್ಟಿಗೆ ಕೌಶಿಕರ ಶೈಲಿ ಓದಿಸಿಕೊಂಡು ಹೋಗುತ್ತದೆ. ಅಂದರೆ ಅವರಿಗೆ 2022ನೇ ಸಾಲಿನ ಯುವ ಸಾಹಿತ್ಯ ರತ್ನ ಪ್ರಶಸ್ತಿ ಸಿಕ್ಕಿದ್ದು ನ್ಯಾಯಯುತವಾದದ್ದೇ ಆಗಿದೆ. ಕೌಶಿಕರು ಇಂತಹ ಥ್ರಿಲ್ಲಿಂಗ್ ಮಿಸ್ಟರಿ ಕಾದಂಬರಿಗಳನ್ನು ಇನ್ನಷ್ಟು ಬರೆಯಲಿ. ಒಮ್ಮೆ ನೀವು ಓದಿ ಆನಂದಿಸಿ. ಧನ್ಯವಾದಗಳು.